ಹಾಯ್ ಫ್ರೆಂಡ್ಸ್, ಸಿ ಇ ಟಿದು ಇವತ್ತು ಮಾರ್ಕ್ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಮಾರ್ಕ್ ರಿಸಲ್ಟ್ ನೀವು ನೋಡಿದ್ದೀರಾ. ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದು ನಿಮಗೆ ಇವಾಗ ತಿಳಿಸ್ತೀನಿ. ಫಸ್ಟ್ ನಿಮಗೆ ಈಗ ಮಾರ್ಕಲ್ಲಿ ನಿಮಗೆ ಈಗ ಒಂದು ಕಾಲೇಜ್ ಅನೌನ್ಸ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಆ ಕಾಲೇಜ್ ನಿಮಗೆ ಎಷ್ಟು ಆಯ್ತು ಅಂದ್ರೆ ನೀವು ಆ ಕಾಲೇಜ್ಗೆ ಹೋಲ್ಡ್ ಅಲ್ಲಿ ಹಾಗೇನೆ ಇರ್ಬೋದು. ನಂತರ ಆ ಕಾಲೇಜ್ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಆ ಕಾಲೇಜ್ನ ನೀವು ಡಿಲೀಟ್ ಆದ್ರೂ ಮಾಡ್ಬೋದು, ಅಥವಾ ನೀವು ಇನ್ನೂ ಆ ಕಾಲೇಜ್ನ ಕೆಳಗಡೆ ನೀವು ಹಾಕ್ಬೋದು. ನಂತರ ಬೇರೆ ಕಾಲೇಜ್ ಎಕ್ಸ್ಟ್ರಾ ಕಾಲೇಜ್ ಏನಾದ್ರು ಆಡ್ ಮಾಡೋಂಗಿದ್ರೆ ನೀವು ಆಡ್ ಕೂಡ ಮಾಡ್ಬೋದು. ಅದೇ ರೀತಿ ಇದುವರೆಗೆ ಇನ್ನು ಯಾರು ಸಿ ಇ ಟಿಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ, ನಂತರ ಆಮೇಲೆ ಯಾರು ಇನ್ನು ಪೇಮೆಂಟ್ ಮಾಡಿಲ್ಲ, ಆ ತರ ಇದ್ರು ನೀವು ಪೇಮೆಂಟ್ ಮಾಡಿ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಬಟ್ ಆದ್ರೆ ಅವ್ರಿಗೆ ಮಾರ್ಕ್ ಅಂತ ಇತ್ತು, ಬಟ್ ನಿಮಗೆ ಮಾರ್ಕ್ ಇರೋದಿಲ್ಲ. ನಂತರ ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಇದೆ. ಸೊ ಇಲ್ಲಿ ಇದೆ. ಸೊ ಮಾರ್ಕ್ ಒಳಗಡೆ ಏನಿರುತ್ತೋ ಇದು ರಿಸಲ್ಟ್ ಅಲ್ಲ ಇದು. ಸೊ ಜಸ್ಟ್ ನಿಮ್ಗೆ ಮಾರ್ಕ್ ಅಂತ ಇರುತ್ತೆ, ಬಟ್ ಇದು ಕಾಲೇಜಿಗೆ ಅಡ್ಮಿಟ್ ಆಗ್ಲಿಕ್ಕೆ ಯಾವುದೇ ರೀತಿ ಇನ್ನು ವ್ಯವಸ್ಥೆ ಇರೋದಿಲ್ಲ. ಜಸ್ಟ್ ಅದು ನಿಮ್ಗೆ ರಿಸಲ್ಟ್ ಅಷ್ಟೇ. ಇದನ್ನ ನೋಡ್ಕೊಂಡು ನೀವು ಅಡ್ಮಿಷನ್ ಆಗೋ ಆ ತರ ಏನಿಲ್ಲ. ಓಕೆ, ಇಲ್ಲಿ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇದು ಫಸ್ಟ್ ಸೀಟು ಅಲಾಟ್ಮೆಂಟ್ ಅಂತ ಇದೆ. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಆಫ್ಟರ್ ಚೆಕಿಂಗ್ ದ ರಿಸಲ್ಟ್ ದ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ದ ಕ್ಯಾಂಡಿಡೇಟ್ ಸೊ ಆಡ್ ಮಾಡ್ಬೋದು, ನಂತರ ರಿಮೂವ್ ಮಾಡ್ಬೋದು, ಮತ್ತೆ ಚೇಂಜಸ್ ಮಾಡ್ಬೋದು, ಮೋಡಿಫೈ ಮಾಡ್ಬೋದು. ಅಂದ್ರೆ ಯಾವ್ದಾದ್ರು ಕಾಲೇಜ್ ಬೇಕು ಅಂದ್ರೆ ನಾನು ಎಕ್ಸ್ಟ್ರಾ ಆಡ್ ಮಾಡ್ಬೋದು, ಬೇಡ ಅನ್ನೋದನ್ನ ನಾನು ಡಿಲೀಟ್ ಮಾಡ್ಬೋದು, ಅಥವಾ ಚೇಂಜ್ ಮಾಡ್ಬೋದು, ಅಥವಾ ಮಾಡಿಫೈ ಅಂತಂದ್ರೆ ಸೊ ಅಪ್ ಡೌನ್ ಮಾಡ್ಬೋದು. ಅಂದ್ರೆ ಕೆಳಗಡೆ 60ನೇ ಕಾಲೇಜ್ ಇರೋದನ್ನ ನಾನು ಬೇಕಿದ್ರೆ 30ಕ್ಕೆ ಹಾಕ್ಬೋದು, 30 ಇರೋದನ್ನ ನಾನು 60ಕ್ಕೆ ಹಾಕೋಬಹುದು. ಸೊ ಎಲ್ಲಿ ತನಕ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ನನ್ಗೆ 9ನೇ ತಾರೀಕು 7ನೇ ತಿಂಗಳು ಬೆಳಿಗ್ಗೆ 10 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನೀವು ಈ ಕೆಲಸ ಏನಾದ್ರು ಆಡ್, ರಿಮೂವ್, ಚೇಂಜು ಅಥವಾ ಮಾಡಿಫೈ ಸೊ ಏನಾದ್ರು ನೀವು ಮಾಡ್ಬೋದು. ನಂತರ ಯಾರೇ ಕ್ಯಾಂಡಿಡೇಟ್ ಯಾರೇ ಸ್ಟೂಡೆಂಟ್ಸ್ ಇದ್ರು ಅವರು ಬೆಳಿಗ್ಗೆ 9ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಒಳಗೇನೆ ನೀವು ಆಪ್ಷನ್ ಎಂಟ್ರಿನ ನೀವು ಮಾಡಬಹುದು. ನಂತರ ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ಗೆ ಇಲ್ಲಿ ಕಾಲೇಜ್ ವೈಸ್ ಮತ್ತೆ ಕೋರ್ಸ್ ವೈಸ್ ಕೆಟಗರಿ ವೈಸ್ ನಿಮ್ಗೆ ಕಟ್ ಆಫ್ ರ್ಯಾಂಕ್ ಕೊಟ್ಟಿದ್ದಾರೆ. ಸೊ ಕಟ್ ಆಫ್ ರ್ಯಾಂಕ್ ಎಲ್ಲಿದೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಅದು ನೋಡ್ಕೊಂಡ್ಬಿಟ್ಟು ನೀವು ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೊ ಯಾವ್ದಾದ್ರು ಕಾಲೇಜನ್ನು ನೆಕ್ಸ್ಟ್ ಚೇಂಜ್ ಮಾಡೋಗಿದ್ರೆ ನೀವು ಮಾಡ್ಬೋದು. ನಂತರ ಇನ್ನು ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲೋ ಅವರು 750 ರೂಪಾಯಿನ ಫೀಸ್ ಪೇ ಮಾಡಿಬಿಟ್ಟು ನೀವು ಮತ್ತೆ ಆಪ್ಷನ್ ಎಂಟ್ರಿನ ಮಾಡ್ಬೋದು. ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಇನ್ ಮಾರ್ಕ್ ಅಲಾಟ್ಮೆಂಟ್ ಶುಡ್ ವೆರಿಫೈ ದ ಆಪ್ಷನ್ ಎಂಟರ್ಡ್ ಬೈ ದೆಮ್ ಅಂಡ್ ಆರ್ ಅಡ್ವೈಸ್ ಟು ಎಂಟರ್ ಮೋರ್ ಆಪ್ಷನ್ಸ್ ಇನ್ ವಿಚ್ ದೇ ಆರ್ ಇಂಟ್ರೆಸ್ಟೆಡ್. ಅಂದ್ರೆ ಮಾರ್ಕ್ ಅಲ್ಲಿ ಯಾರಿಗೆ ಇನ್ನು ಸೀಟ್ ಸಿಕ್ಕಿಲ್ಲೋ ಅವರು ಏನು ನೀವು ಕಾಲೇಜ್ ಆಡ್ ಮಾಡಿದ್ರು ಆ ಕಾಲೇಜು ಅದ್ರಲ್ಲಿ ಸಿಕ್ಕಿಲ್ಲ ಅಂತಂದ್ರೆ, ಈ ಎಕ್ಸಾಂಪಲ್ ನಾನು 100 ಕಾಲೇಜಿಗೆ ಹಾಕಿರ್ತೀನಿ, ನನಗೆ ಮಾರ್ಕಲ್ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಇವ್ರೇನು ಹೇಳ್ತಾ ಇದ್ದಾರೆ, ಇನ್ನು ಮೋರ್ ಆಪ್ಷನ್ಸ್ ನ ನೀವು ಆಡ್ ಮಾಡಿ ಅಂತಾನು ಹೇಳ್ತಾ ಇದ್ದಾರೆ. ಸೊ ಏನೇ ಇದ್ರು ನೀವು 9ನೇ ತಾರೀಕು ಒಳಗೇನೆ ನೀವು ಮುಗಿಸ್ಕೋಬೇಕು. ಓಕೆ, ಲಾಸ್ಟ್ ಅಲ್ಲಿ ನಿಮ್ಗೆ ಫೈನಲ್ ಆಗಿ ಪ್ರಿಂಟ್ಔಟ್ ತಗೊಳ್ಳಿ ಅಂತಾನು ಹೇಳಿದ್ದಾರೆ. ಸಿ ಇ ಟಿದು ಫಲಿತಾಂಶ ಅಣಕು ಅಂದ್ರೆ ಮಾರ್ಕ್ ರಿಸಲ್ಟ್ ಲಿಂಕ್ ಬಿಟ್ಟಿದ್ದಾನೆ. ಸೊ ಅದೇ ರೀತಿ ಇಲ್ಲಿ ನಿಮ್ಗೆ C2 ಹಂಚಿಕೆಯ ಕಟ್ ಆಫ್ ಅಂತ ಬಿಟ್ಟಿದ್ದಾನೆ. ಸೊ ಇದ್ರೊಳಗಡೆ ನೀವು ಕಟ್ ಆಫ್ ಸೊ ಏನ್ ಮಾರ್ಕ್ ಇಂದ ಏನ್ ಕಟ್ ಆಫ್ ಬಿಟ್ಟಿದ್ದಾನೋ ಪ್ರತಿಯೊಂದು ಕೋರ್ಸಿಗೂ ಇಲ್ಲಿ ನಿಮ್ಗೆ ಕಟ್ ಆಫ್ ವೈಸ್ ಬಿಟ್ಟಿದ್ದಾನೆ. ಇದನ್ನ ನೋಡ್ಕೊಂಡು ಯಾವ್ದಾವ್ದು ಕೆಟಗರಿಗೆ ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಿಗೆ ಎಷ್ಟೆಷ್ಟು ರ್ಯಾಂಕಿಂಗ್ ಅಲ್ಲಿ ನಿಲ್ಸಿದ್ದಾರೆ ಅನ್ನೋದನ್ನ ನೀವು ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಕಾಲೇಜ್ಗಳನ್ನ ಆಡ್ ಮಾಡ್ಕೊಂತ ಹೋಗ್ಬೋದು. ಸೊ ಇದಿಷ್ಟು ಮಾರ್ಕ್ ರಿಸಲ್ಟ್. ಏನೆಂದ್ರೂ ನಿಮ್ಗೆ 9ನೇ ತಾರೀಕು ಒಳಗಡೆನೆ ಮಾಡಬೇಕು, ಬೆಳಿಗ್ಗೆ 10 ಗಂಟೆ ಒಳಗೆ. 10ನೇ ತಾರೀಕು ನಿಮ್ಗೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಸೊ ಥ್ಯಾಂಕ್ ಯು.